Dear students, welcome to 11th session of Business Statistics 2 of 6th semester BBA University of Mysore. ನಾವು ಇಂದು ಎರಡನೇ ಯೂನಿಟ್ನ ಮೊದಲನೇ ಸೆಷನ್ನ ನೋಡ್ತಾ ಇದ್ದೀವಿ. ದಟ್ ಈಸ್ 11th ಸೆಷನ್, ಬಟ್ ಎರಡನೇ ಯೂನಿಟ್ನ ಫಸ್ಟ್ ಸೆಷನ್. ಈ ಎರಡನೇ ಯೂನಿಟ್ನ ಹೆಸರು ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಹೇಳ್ಬಿಟ್ಟು. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಮೊದಲನೇ ಯೂನಿಟ್ನ ಲಾಸ್ಟ್ ಪಾರ್ಟ್ ದಟ್ ಈಸ್ ಲೀಸ್ಟ್ ಸ್ಕ್ವೇರ್ ಮೆಥಡ್ನ ಕೆಲವೊಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ದೀವಿ. ಈ ಸೆಷನ್ನಲ್ಲಿ ನಾವು ಲೀನಿಯರ್ ಪ್ರೋಗ್ರಾಮ್ ಅಂತಂದ್ರೆ ಏನು, ಅದನ್ನು ಎಲ್ಲಿ ಬಳಸ್ಬೋದು, ಹೇಗೆ ಬಳಸ್ಬೋದು, ಯಾವ್ಯಾವ ಫೀಲ್ಡಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತೀವಿ. ಹಾಗೆ ಲೀನಿಯರ್ ಪ್ರೋಗ್ರಾಮ್ಗಳಿಂದ ಏನೇನು ಅನುಕೂಲಗಳಿದೆ, ಅನಾನುಕೂಲಗಳಿದೆ ಅನ್ನೋದನ್ನು ಕೂಡ ಈ ಸೆಷನ್ನಲ್ಲಿ ನಾವು ತಿಳ್ಕೊಳ್ತೀವಿ. Now, what is linear programming? ಈ ಡೆಫಿನೇಷನ್ ಓದಿದ್ರೆ ನಿಮಗೆ ಒಂದು ಐಡಿಯಾ ಬರ್ಬೋದು. Linear programming is a mathematical technique used to find the best possible solution for allocating limited resources to achieve maximum profit or minimum cost. ಇಲ್ಲಿ ನೋಡಿ, ಈ ಲೀನಿಯರ್ ಪ್ರೋಗ್ರಾಮಿಂಗ್ ಇಸ್ ಎ ಮ್ಯಾಥಮೆಟಿಕಲ್ ಟೆಕ್ನಿಕ್. ಇದರಲ್ಲಿ ಒಂದು ವರ್ಡ್ ಇದೆ, ಮ್ಯಾಥಮೆಟಿಕಲ್ ಟೆಕ್ನಿಕ್ನ ನಾವು ಯೂಸ್ ಮಾಡಿ ಏನನ್ನ ಅಚೀವ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಇಲ್ಲಿ ಅಂದರೆ, ನಾವು ಏನ ಮಾಡ್ತೀವಿ, ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಆರ್ ಮಿನಿಮೈಸೇಷನ್ ಆಫ್ ಕಾಸ್ಟ್. ಯಾವುದೇ ಒಂದು ಬಿಸ್ನೆಸ್ ಅಂತಂದ್ರೆ ಅದರಲ್ಲಿ ಏನಾಗಿರುತ್ತೆ, ರಿಸೋರ್ಸಸ್ ಏನಾಗಿರುತ್ತೆ, ಲಿಮಿಟೆಡ್ ಆಗಿರುತ್ತೆ. ಈ ಲಿಮಿಟೆಡ್ ರಿಸೋರ್ಸಸ್ನ ನಾವು ಹೇಗೆ ಬಳಸಿ ನಾವೇನ್ ಮಾಡಬೇಕು, ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡಬೇಕು ಅಥವಾ ಪ್ರಾಫಿಟ್ನ ಮಿನಿಮೈಸ್ ಮಾಡಬೇಕು. ಸೊ ಹೌ ಇಟ್ ಈಸ್ ಪಾಸಿಬಲ್, ಹೌ ಇಟ್ ಕ್ಯಾನ್ ಬಿ ಡನ್ ಯೂಸಿಂಗ್ ದಿಸ್ ಲೀನಿಯರ್ ಪ್ರೋಗ್ರಾಮ್. ವಾಟ್ ಈಸ್ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಹೇಳ್ಬಿಟ್ಟು ನೋಡೋದಿದ್ರೆ, ಆಸ್ ಐ ಟೋಲ್ಡ್, ಇಟ್ಸ್ ಅ ಮ್ಯಾಥಮೆಟಿಕಲ್ ಟೆಕ್ನಿಕ್. ಹೌ ದಿಸ್ ಮ್ಯಾಥಮೆಟಿಕಲ್ ಟೆಕ್ನಿಕ್ ಈಸ್ ಯೂಸ್ಡ್ ಅಂತ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೋಡ್ತೀವಿ. But let me give you one small example how that linear programming can be used to this, the maximization of profit or minimization of cost. Suppose if you are, ನಿಮ್ಮನೆ ಎಕ್ಸಾಂಪಲ್ ತಗೊಂಡು ನೀವು ಒಂದು ಫರ್ನಿಚರ್ ಶಾಪ್ ಇಟ್ಕೊಂಡಿರ್ತೀರಾ ಅಂತ ಇಟ್ಕೊಳ್ಳಿ. ಈ ಫರ್ನಿಚರ್ ಶಾಪಲ್ಲಿ ನೀವು ಎರಡು ಐಟಮ್ನ ಸೇಲ್ ಮಾಡ್ತಿರ್ತೀರ, ಒಂದು ಟೇಬಲ್ ಮತ್ತು ಇನ್ನೊಂದು ಚೇರ್. ಈ ಎರಡು ಐಟಮ್ನ ನೀವು ಸೇಲ್ ಮಾಡ್ತಿರ್ತಾರೆ, ಬೇರೆ ಏನು ಐಟಮ್ಗಳನ್ನ ಸೇಲ್ ಮಾಡ್ತಿಲ್ಲ. ಒಂದು ಟೇಬಲ್ಗೆ 2,500 rupees ಕಾಸ್ಟ್ ಆಗುತ್ತೆ, ಹಾಗೆಯೇ ಒಂದು ಚೇರ್ಗೆ 500 rupees ಕಾಸ್ಟ್ ಆಗುತ್ತೆ. ಹಾಗೆಯೇ ಒಂದು ಟೇಬಲ್ಗೆ 250 rupees ಪ್ರಾಫಿಟ್ ಇರುತ್ತೆ, ಹಾಗೆ ಒಂದು ಚೇರ್ಗೆ 75 rupees ಪ್ರಾಫಿಟ್ ಇರುತ್ತೆ ಅಂತ. ಸೊ ಈ ಸಿಚುಯೇಷನ್ ಇರುವಾಗ, ಓಕೆ, ದಟ್ ಈಸ್ ಒಂದು ಟೇಬಲ್ಗೆ 250 rupees ಪ್ರಾಫಿಟ್ಟು, ಇನ್ನೊಂದು ಚೇರ್ಗೆ 75 rupees ಪ್ರಾಫಿಟ್ ಇದೆ. ಸೊ ನೀವು ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಅಂತ ನಾನು ಹೇಳಿದೆ ಪ್ರಿವಿಯಸ್ ಸ್ಲೈಡಲ್ಲಿ. ಹೌ ಯು ಕ್ಯಾನ್ ಮ್ಯಾಕ್ಸಿಮೈಸ್ ದ ಪ್ರಾಫಿಟ್? ನೀವು ಈ ಚೇರ್ ಸೇಲ್ ಮಾಡೋದ್ರಿಂದ ಅಥವಾ ಈ ಟೇಬಲ್ ಸೇಲ್ ಮಾಡೋದ್ರಿಂದ ಹೇಗೆ ಪ್ರಾಫಿಟ್ನ ಜಾಸ್ತಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನಿಮಗೆ ಪ್ರಾಫಿಟ್ ಜಾಸ್ತಿ ಮಾಡಬೇಕು ಅಂತಂದರೆ ಎಷ್ಟು ಟೇಬಲ್ ಬೇಕೋ ಅಷ್ಟು ಟೇಬಲ್ ತಂದು ಮಾರ್ಲಿಕ್ಕೆ ಆಗುತ್ತಾ, ಎಷ್ಟು ಚೇರ್ ತಂದು ಆಗುತ್ತೆ ಅಷ್ಟು ಬೇಕು ಅಷ್ಟು ಚೇರ್ನ ಸೇಲ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ಯಾಕೆಂದ್ರೆ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ, ರೈಟ್? ಯಾವುದೋ ಒಂದು ಬಿಸ್ನೆಸ್ಗಾಗಲಿ ಕೆಲವೊಂದು ರಿಸೋರ್ಸಸ್ಗಳ ಲಿಮಿಟೇಷನ್ ಇರುತ್ತೆ. 250 rupees ಒಂದು ಟೇಬಲ್ ಮೇಲೆ ಪ್ರಾಫಿಟ್ ಬರುತ್ತೆ ಅಂತ ನಿಮ್ಗೆ ಎಷ್ಟು ಬೇಕಷ್ಟು ತಂದು ಮಾರ್ಲಿಕ್ಕೆ ಆಗೋದಿಲ್ಲ, ರೈಟ್? ವಾಟ್ ಆರ್ ದೋಸ್ ಲಿಮಿಟೇಷನ್ ವಿಚ್ ಲಿಮಿಟ್ಸ್ ಅವರ್ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟ್ ಈ ಎಕ್ಸಾಂಪಲ್ನ ಕೇವಲ ಎರಡೆರಡು ಲಿಮಿಟೇಷನ್ಸ್ನ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಇದೆ? ಓನ್ಲಿ 50,000 ಕ್ಯಾಪಿಟಲ್ ಇದೆ ಅಂತ ಇಟ್ಕೊಳ್ಳೋಣ. ಸೊ 50,000 ಕ್ಯಾಪಿಟಲ್ ಇದ್ದಾಗ ಎಷ್ಟು ಚೇರ್ ತಗೋಬೋದು? ಮ್ಯಾಕ್ಸಿಮಮ್ 20 ಟೇಬಲ್ಸ್ ತಗೋಬೋದು. ಚೇರ್ಗಳೆಷ್ಟು ತಗೋಬೋದು? 100 ಚೇರ್ಸ್ನ ತಗೋಬೋದು. ಸೊ ಈ ಎರಡನ್ನೂ ಯಾವುದನ್ನ ತಗೊಳ್ತೀರ, ಕಾಂಬಿನೇಷನ್ ಬೇಕಲ್ವ ನಮಗೆ, ಎಷ್ಟು ಟೇಬಲ್ ತಗೋಬೇಕು, ಎಷ್ಟು ಚೇರ್ ತಗೊಂಡ್ರೆ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ. ಇದು ಕ್ಯಾಪಿಟಲ್ ಒಂದೇ ಲಿಮಿಟೇಷನ್ ಅಲ್ಲ,
ಈ ಕ್ಯಾಪಿಟಲ್ ಒಂದೇ ಲಿಮಿಟೇಷನ್ ಆದರೆ ನಾವು ಏನು ಮಾಡ್ತೀವಿ, ಬಿಕಾಸ್ ಇದರಲ್ಲಿ 10% ಪ್ರಾಫಿಟ್, ಇದರಲ್ಲಿ 15% ಪ್ರಾಫಿಟ್ ಇದೆ ಅದರಲ್ಲಿ ಚೇರಲ್ಲಿ. ಸೊ ಹಾಗಾದ್ರೆ ನಾವೇನ್ ಮಾಡ್ತೀವಿ, ಇದೊಂದೇ ಲಿಮಿಟೇಷನ್ ಆಗಿದ್ರೆ ಬರೀ ಚೇರ್ಗಳನ್ನೇ ತಗೊಂಡು ಮಾರ್ಬಿಡ್ತೀವಿ, ರೈಟ್? ಅದೊಂದೇ ಅಲ್ಲ, ಲಿಮಿಟೇಷನ್ಗಳು ಬೇರೆ ಬೇರೆ ಥರನೇ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಸ್ಟೋರೇಜ್ ಸ್ಪೇಸ್ ಬರೀ 60 ಇದೆ ಅಂತ ಇಟ್ಕೊಳ್ಳಿ. ಸೊ ಈ ಥರ ಸಿಚುವೇಶನ್ಗಳು ನಮಗೆ ಡೇ ಟು ಡೇ ಬಿಸ್ನೆಸ್ಸಲ್ಲಿ ಬರ್ತಾನೆ ಇರುತ್ತೆ. ಯಾಕಂತಂದ್ರೆ ನಮಗೆ ಒಂದು ಬಿಸ್ನೆಸ್ ಮಾಡೋವಾಗ ಅಥವಾ ಬೇರೆ ಏನೇ ಒಂದು ಆ್ಯಕ್ಟಿವಿಟಿಯಲ್ಲಿ ಕೆಲವೊಂದು ಲಿಮಿಟೇಷನ್ಸ್ಗಳಿರುತ್ತೆ. ಈ ಥರ ಲಿಮಿಟೇಷನ್ಗಳಿದ್ದಾಗ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ, ಇಲ್ಲಿ ಬರೀ ಟೇಬಲ್ಗಳನ್ನೇ ತಂದು ಮಾರಿದ್ರೆ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗೋದಿಲ್ಲ, ಬರೀ ಚೇರ್ಗಳು ತಂದರೆ ಮಾರಿದ್ರೆ ನಮ್ಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗೋದಿಲ್ಲ. ಸೊ ಈ ಎರಡು ಕಾಂಬಿನೇಷನ್ಗಳಿಂದ ಎಷ್ಟು ಚೇರ್ಗಳು ತರಬೇಕು, ಎಷ್ಟು ಟೇಬಲ್ಗಳು ತರಬೇಕು ಅಂತ ಹೇಳ್ಬಿಟ್ಟು ಈ ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ನಾವು ಯೂಸ್ ಮಾಡಿಕೊಂಡು ಒಂದು ಆಪ್ಟಿಮಮ್ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡ್ತೀವಿ. ಎಷ್ಟು ಟೇಬಲ್ ತಂದು ಮಾರಿದರೆ ಮತ್ತು ಎಷ್ಟು ಚೇರ್ ತಂದು ನಾವು ಮಾರಾಟ ಮಾಡಿದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡ್ತೀವಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ದಿಸ್ ಈಸ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಹೌ ದಟ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ವಿಲ್ ಬಿ ದೇರ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಒಂದು ನೋಡಿ, ಪ್ರಾಫಿಟ್. ನಾನು ಆವಾಗಲೇ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದೆ, ನಮಗೆ ಏನಕ್ಕೋಸ್ಕರ ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ಬಳಸ್ತೀವಿ ಅಂತಂದರೆ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಅಂತ ಹೇಳ್ಬಿಟ್ಟು. ಪ್ರಾಫಿಟ್ನ ನಾವೇನು ಮಾಡಬೇಕು, ಮ್ಯಾಕ್ಸಿಮಮ್ ಮಾಡಬೇಕು ಅಥವಾ ಕಾಸ್ಟ್ನ ಮಿನಿಮಮ್ ಮಾಡಬೇಕು. ಸೊ ಈ ಎಕ್ಸಾಂಪಲ್ ನಮಗೇನು, ಪ್ರಾಫಿಟ್ನ ನಾವು ಜಾಸ್ತಿ ಮಾಡಬೇಕು, ಅದನ್ನು ನಾವೇನಂತ ಕರಿತೀವಿ, objective function ಅಂತ ಕರಿತೀವಿ. That is, this is a objective function. The profit per table is 250 rupees. Profit per chair is 75 rupees. We have to maximize this one. That profit we earn from the sale of combination of both table and chair. ಹಾಗೇನೆ ನಮಗೆ ಲಿಮಿಟೇಷನ್ಸ್ಗಳಿದಾವಲ್ಲ, ದಟ್ ಈಸ್ ಕ್ಯಾಪಿಟಲ್ ಮ್ಯಾಕ್ಸಿಮಮ್ ನಾವು ಎಷ್ಟು ಇನ್ವೆಸ್ಟ್ ಮಾಡ್ಬೋದು, 50,000 ಇನ್ವೆಸ್ಟ್ ಮಾಡ್ಬೋದು, ಮತ್ತು ಸ್ಟೋರೇಜ್ ಸ್ಪೇಸ್ ನಮಗೆ ಮ್ಯಾಕ್ಸಿಮಮ್ ಎಷ್ಟಿದೆ, 60 ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಕನ್ಸ್ಟ್ರೈಂಟ್ಸ್ ಅಂತ ಕರಿತೀವಿ. ದೋಸ್ ಲಿಮಿಟೇಷನ್ಸ್ ಆರ್ ಕಾಲ್ಡ್ ಕನ್ಸ್ಟ್ರೈಂಟ್. ನಾವೇನು ಮಾಡಬೇಕು, ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡಬೇಕು ವಿತ್ ಸಬ್ಜೆಕ್ಟೆಡ್ ಟು ದಿಸ್ ಕನ್ಸ್ಟ್ರೈಂಟ್ಸ್. ಇದನ್ನೇ ನಾವು ಲೀನಿಯರ್ ಪ್ರೋಗ್ರಾಮಿಂಗಲ್ಲಿ ಸ್ಟಡಿ ಮಾಡ್ತೀವಿ. ನಾವು ಈ ಲೀನಿಯರ್ ಪ್ರೋಗ್ರಾಮಿಂಗ್ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ನೋಡೋಣ. ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್. ಈ ಫಸ್ಟ್ ಒನ್, ಈ ಲೀನಿಯರ್ ಪ್ರೋಗ್ರಾಮಿಂಗ್ ಇರಬೇಕು ಅಂತಂದರೆ ಫಸ್ಟ್ ಏನಿರಬೇಕು, ಎ ವೆಲ್ ಡಿಫೈನ್ಡ್ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಇರಬೇಕು. ನಾನು ಪ್ರೀವಿಯಸ್ ಎಕ್ಸಾಂಪಲ್ನಲ್ಲಿ ಹೇಳಿದ ಹಾಗೇನೆ ಏನಾಗುತ್ತೆ, ವೆಲ್ ಡಿಫೈನ್ಡ್ ಆಬ್ಜೆಕ್ಟಿವ್ ಫಂಕ್ಷನ್ ಇರಬೇಕು. ದಟ್ ಮೀನ್ಸ್ ಪ್ರೀವಿಯಸ್ಲಿ ನೋಡಿ, ಒಂದು ಟೇಬಲ್ಗೆ 250 ರೂಪೀಸ್ ಪ್ರಾಫಿಟ್ ಇದೆ, ಹಾಗೆಯೇ ಒಂದು ಚೇರ್ಗೆ 75 ರೂಪೀಸ್ ಪ್ರಾಫಿಟ್ ಇದೆ. ಸೊ ಈ ಎರಡು ಕಾಂಬಿನೇಷನ್, ದಟ್ ಈಸ್ ವೆಲ್ ಡಿಫೈನ್, ಕರೆಕ್ಟಾಗಿ ಡಿಫೈನ್ ಆಗಿದೆ. ದೇರ್ ಇಸ್ ನೋ ಆಂಬಿಗ್ಯೂಟಿ ಇನ್ ದಟ್. ಸೊ ದಿಸ್ ಫಸ್ಟ್ ಕ್ಯಾರೆಕ್ಟರ್ ಈಸ್ ದೇರ್ ಶುಡ್ ಬಿ ವೆಲ್ ಡಿಫೈನ್ಡ್ ಆಬ್ಜೆಕ್ಟಿವ್ ಫಂಕ್ಷನ್ ಮಸ್ಟ್ ಬಿ ದೇರ್. ದ ಸೆಕೆಂಡ್ ಒನ್, ದೇರ್ ಮಸ್ಟ್ ಬಿ ಕನ್ಸ್ಟ್ರೈಂಟ್ಸ್. ಕನ್ಸ್ಟ್ರೈಂಟ್ಸ್ ಅಂದರೆ ಲಿಮಿಟೇಷನ್ಸ್. ನಾನು ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಹೇಳಿದೆ ಏನೇನು ಕನ್ಸ್ಟ್ರೈಂಟ್ಸ್ ಇತ್ತು, ಒಂದು ಕ್ಯಾಪಿಟಲ್ಲು, ಇನ್ನೊಂದು ಸ್ಟೋರೇಜ್ ಸ್ಪೇಸ್. ಓಕೆನಾ? ಹಾಗೆಯೇ ನೆಕ್ಸ್ಟ್, ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆ್ಯಕ್ಷನ್ ಮಸ್ಟ್ ಬಿ ದೇರ್. ಹಾಗೆಯೇ ನೋಡಿದ್ರೆ ದೇರ್ ಮಸ್ಟ್ ಬಿ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆ್ಯಕ್ಷನ್ ಇರಬೇಕು. ಹಾಗೆಯೇ ಹೇಳಿದ್ನಲ್ಲ, ನಾವು ಇದರ್ ಟೇಬಲ್ನೇ ಸೇಲ್ ಮಾಡ್ಬೋದು, ಅಥವಾ ಚೇರ್ಗಳನ್ನ ಮಾತ್ರ ಸೇಲ್ ಮಾಡ್ಬೋದು, ಅಥವಾ ಕಾಂಬಿನೇಷನ್ ಆಫ್ ದೀಸ್ ಟೂ ನಾವೇನು ಮಾಡ್ಬೋದು, ಸೇಲ್ ಮಾಡ್ಬೋದು, ರೈಟ್? ಸೊ ದೀಸ್ ಆರ್ ಆಲ್ ಕಾಲ್ಡ್ ಆಲ್ಟರ್ನೇಟಿವ್ functions. Next feature is decision variables should be interrelated to each other and must be non-negative. That means decisions variables ಏನಾಗಿರಬೇಕು, ಒಂದಕ್ಕೊಂದು ರಿಲೇಟೆಡ್ ಆಗಿರಬೇಕು, and it should be non-negative. That means ಹೇಳಿದ್ನಲ್ಲ, ನಾವು ಇದರ್ ಟೇಬಲ್ನ ಸೇಲ್ ಮಾಡ್ಬೋದು ಅಥವಾ ಚೇರ್ನ ಸೇಲ್ ಮಾಡ್ಬೋದು. ನಾವು ಏನು ಮಾಡ್ಬೋದು, ಮಿನಿಮಮ್ ಅಂದರೆ ಒಂದು ಚೇರ್ ಸೇಲ್ ಮಾಡ್ಬೋದು ಅಥವಾ 0 ಚೇರ್ನ ಸೇಲ್ ಮಾಡ್ಬೋದು. ದಿಸ್ ಕೆನಾಟ್ ಗೋ ಇನ್ ಟು ದ ನೆಗೆಟಿವ್. ಇಟ್ ಶುಡ್ ಬಿ ಇದರ್ 0 ಆರ್ ಮೋರ್ ದೆನ್ 0. ದಟ್ಸ್ ವಾಟ್ ಇಟ್ಸ್ ಟೋಲ್ಡ್.
that decision variable should be interrelated and must be non-negative. ಹಾಗೆ ಡಿಸಿಷನ್ ವೇರಿಯಬಲ್ ಇಂಟರ್ರಿಲೇಟೆಡ್ ಅಂತಂದ್ರೆ ಏನಾಗುತ್ತೆ, ನಾವು ಜಾಸ್ತಿ ಚೇರ್ ತಗೊಳ್ಲಿಕ್ಕೆ ಹೋದ್ರೆ ಟೇಬಲ್ನ ಕಡಿಮೆ ಮಾಡಬೇಕು, ಟೇಬಲ್ ಜಾಸ್ತಿ ತಗೋತಿದ್ರೆ ಚೇರ್ನ ಕಡಿಮೆ ಮಾಡಬೇಕು, ರೈಟ್? ಸೊ ದಿಸ್ ಈಸ್ ಅ ಇಂಟರ್ ರಿಲೇಶನ್ಶಿಪ್ and relationship must between the variable must be linear. That means ಒಂದನ್ನು ತಗೊಂಡ್ರೆ ಇನ್ನೊಂದು ಪ್ರಪೋರ್ಷನೇಟ್ಲಿ ಏನಾಗಬೇಕು, ಚೇಂಜಸ್ ಆಗಬೇಕು, ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗಬೇಕು. ಅದನ್ನೇ ನಾವೇನಂತೀವಿ, ರಿಲೇಶನ್ಶಿಪ್ ಮಸ್ಟ್ ಬಿ ಲೀನಿಯರ್. ನೆಕ್ಸ್ಟ್, ರಿಸೋರ್ಸಸ್ ಮಸ್ಟ್ ಬಿ ಲಿಮಿಟೆಡ್ ಇನ್ ಸಪ್ಲೈ. ದಟ್ ಮೀನ್ಸ್ ಅವೈಲಬಲ್ ರಿಸೋರ್ಸಸ್ ಏನಾಗಬೇಕು, ಲಿಮಿಟೆಡ್ ಇನ್ ಸಪ್ಲೈ ಇರಬೇಕು, ರೈಟ್? ಅನ್ಲಿಮಿಟೆಡ್ ರಿಸೋರ್ಸಸ್ ಇದ್ರೆ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡೋದೇ ಅವಶ್ಯಕತೆ ಇರೋದಿಲ್ಲ, ರೈಟ್? ಬಿಕಾಸ್ ನಮ್ಮದು ಅನ್ಲಿಮಿಟೆಡ್ ಕ್ಯಾಪಿಟಲ್ ಇದೆ, ಎಷ್ಟು ಚೇರ್ ಬೇಕಾದ್ರೆ ತಂದಿಟ್ಕೊ, ಅನ್ಲಿಮಿಟೆಡ್ ಸ್ಟೋರೇಜ್ ಸ್ಪೇಸ್ ಇದೆ, ಎಷ್ಟು ಟೇಬಲ್ ಬೇಕಾದ್ರೆ ತಂದಿಟ್ಕೊ, ಹೇಗೆ ಬೇಕಾದ್ರೂ ಸೇಲ್ ಮಾಡ್ಬೋದು ಅಂತ ನಾವು ನೋಡ್ಬೋದು, ಓಕೆನಾ? ಸೊ ದಟ್ ದೇರ್ ಮಸ್ಟ್ ಬಿ ಲಿಮಿಟೆಡ್ ಸಪ್ಲೈ ಆಫ್ ರಿಸೋರ್ಸಸ್. ನೆಕ್ಸ್ಟ್, ಈ ಲೀನಿಯರ್ ಪ್ರೋಗ್ರಾಮಿಂಗ್ನ ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ ಅಂತ. ಫಸ್ಟ್ ಒನ್, ಡಯಟ್ ಪ್ರಾಬ್ಲಮ್. Diet problem means the food we intake, there is some combination of food na ತಗೋಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಕೆಲವೊಬ್ರು ಪೇಷಂಟ್ಸ್ಗಳಿಗೆ ಏನು ಮಾಡ್ತಾರೆ, ಡಾಕ್ಟರು ಕೆಲವೊಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಇಷ್ಟು ವಿಟಮಿನ್ಸ್ ತಗೋಬೇಕು, ಇಷ್ಟು ಮಿನರಲ್ಸ್ ತಗೋಬೇಕು ಡೈಲಿ ಅಂತ ಹೇಳ್ಬಿಟ್ಟು, ಟೋಟಲ್ ಇಂಟೇಕ್ ಮಸ್ಟ್ ಬಿ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಆ ರೀತಿಯ ಕಾಂಬಿನೇಷನ್ಸ್ ಮಾಡುವಾಗ ಈ ಲೀನಿಯರ್ ಪ್ರೋಗ್ರಾಮಿಂಗ್ನ ನಾವು ಅಪ್ಲೈ ಮಾಡ್ಬೋದು. ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, that means when there is a logistics issues comes, ಯಾವ ವೆಹಿಕಲ್ಗಳು ಎಲ್ಲೆಲ್ಲಿ ಹೋಗಬೇಕು, ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಲೀನಿಯರ್ ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ನ ಮೂಲಕ ನಾವು ಕಾಸ್ಟ್ ಮಿನಿಮೈಸೇಷನ್ ಅಥವಾ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನು ನಾವು ಮಾಡ್ಬೋದು. ಹಾಗೆಯೇ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನಲ್ಲೂ ಕೂಡ when there is a combination of goods or services or products, we apply the linear programming technique to solve this problem. Again, assembling of goods, purchasing ಅಲ್ಲಿ ಯಾವ ಎರಡು ಗೂಡ್ಸ್ಗಳಲ್ಲಿ ಯಾವುದನ್ನ ಜಾಸ್ತಿ ತಗೋಬೇಕು, ಸೊ ಆಸ್ ಟು ಮಿನಿಮೈಸ್ ದ ಕಾಸ್ಟ್ ಅಂಡ್ ಮ್ಯಾಕ್ಸಿಮೈಸ್ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ನಾವು ಈ ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ನಾವು ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡ್ಕೋಬೋದು. ಹಾಗೆಯೇ ಜಾಬ್ ಅಸೈನಿಂಗ್ ಪ್ರಾಬ್ಲಮ್ಸ್ಗೂ ಕೂಡ ಲೀನಿಯರ್ ಪ್ರೋಗ್ರಾಮಿಂಗ್ನ ಅಪ್ಲೈ ಮಾಡ್ಬೋದು. ಈ ಲೀನಿಯರ್ ಪ್ರೋಗ್ರಾಮ್ಗಳಿಂದ ಕೆಲವೊಂದು ಅಡ್ವಾಂಟೇಜ್ಗಳಿದೆ, ಅನುಕೂಲಗಳೇನಿದೆ. ಏನೇನಂತಂದರೆ, ಫಸ್ಟ್ ಒನ್, ಹೆಲ್ಪ್ಸ್ ಟು ಐಡೆಂಟಿಫೈ ದ ಬಾಟಲ್ ನೆಕ್ಸ್ ಮೀನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ, ಬಟ್ ಒಂದು ಫ್ಯಾಕ್ಟರಿಂದ ಏನೋ ಒಂದು ಹಿನ್ನಡೆ ಆಗ್ತಿರುತ್ತೆ, ಅದನ್ನು ನಾವೇನಂತೀವಿ ಬಾಟಲ್ ನೆಕ್ಸ್ ಅಂತ ಕರಿತೀವಿ. ಸೊ ಲೀನಿಯರ್ ಪ್ರೋಗ್ರಾಮಿಂಗ್ ಏಬಲ್ ಮೇಕ್ ಅಸ್ ಟು ಐಡೆಂಟಿಫೈ ದ ಬಾಟಲ್ನೆಕ್ಸ್, ವಿಚ್ ಫ್ಯಾಕ್ಟರ್ಸ್ ಆರ್ ಡ್ರ್ಯಾಗಿಂಗ್ ಅವರ್ ಆಕ್ಟಿವಿಟೀಸ್ ಅಂತ ಹೇಳ್ಬಿಟ್ಟು. ಸೊ ಈ ಲೀನಿಯರ್ ಪ್ರೋಗ್ರಾಮಿಂಗ್ನ ಅದನ್ನು ಫೈಂಡ್ ಔಟ್ ಮಾಡಿ ಯು ಕ್ಯಾನ್ ಟೇಕ್ ದ ಅಪ್ರೋಪ್ರಿಯೇಟ್ ಡಿಸಿಷನ್ ಟು ಓವರ್ಕಮ್ ದೋಸ್ ಬಾಟಲ್ನೆಕ್. ಹಾಗೆಯೇ ಇಟ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಐ ಟೋಲ್ಡ್ ಯು ಆಲ್ರೆಡಿ ಇನ್ ದ ಎಕ್ಸಾಂಪಲ್ whether we have to buy the chairs or only tables so as to maximize the profit, to combination of those two ಅಂತ ಹೇಳ್ಬಿಟ್ಟು ಇದರಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೋದು. ಹಾಗೆಯೇ ನೆಕ್ಸ್ಟ್ ಒನ್, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ದಟ್ ಮೀನ್ಸ್ ರಿಸೋರ್ಸಸ್ಗಳು ಲಿಮಿಟೆಡ್ ಇರುತ್ತೆ, ಅದನ್ನು ನಾವು ತುಂಬ ಜಾಗರೂಕತೆಯಿಂದ ಬಳಸಿ ಏನು ಮಾಡಬೇಕು ಅಂತಂದರೆ ಟು ಗೆಟ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ನ ನಾವು ಪಡ್ಕೋಬೇಕು. ಅದಕ್ಕೂ ಕೂಡ ಲೀನಿಯರ್ ಪ್ರೋಗ್ರಾಮಿಂಗು ತುಂಬ ಅನುಕೂಲ ಮಾಡಿಕೊಡುತ್ತೆ. ಹಾಗೆಯೇ ಇಟ್ ಗಿವ್ಸ್ ಅ ವೆರಿ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಸೊ ಆಸ್ ಟು ಟೇಕ್ ಅ ಡಿಸಿಷನ್. ನೆಕ್ಸ್ಟ್, ಈ ಲೀನಿಯರ್ ಪ್ರೋಗ್ರಾಮಿಂಗಲ್ಲಿ ಕೆಲವೊಂದು ಲಿಮಿಟೇಷನ್ಸ್ಗಳು ಇರುತ್ತೆ. ದಟ್ ಮೀನ್ಸ್ ಇಟ್ ಈಸ್ ಅಸ್ಯೂಮ್ ದಟ್ ಪ್ಯಾರಾಮೀಟರ್ಸ್ ಆರ್ ಟು ಬಿ ಕಾನ್ಸ್ಟೆಂಟ್. ದಟ್ ಮೀನ್ಸ್ ಲೈಕ್ ಎನಿ ಪ್ರಾಡಕ್ಟ್ ನಾವು ತಗೊಂಡ್ರೆ ಅದಕ್ಕೆ ಆಗುವಂಥ ಕಾಸ್ಟ್ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅಸ್ಯೂಮ್ ಮಾಡ್ತೀವಿ, ಅಥವಾ ಪ್ರಾಫಿಟ್ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಅಸ್ಯೂಮ್ ಮಾಡ್ತೀವಿ. ಬಟ್ ಇನ್ ಅ ರಿಯಲ್ ವರ್ಲ್ಡ್ ದ ಪ್ಯಾರಾಮೀಟರ್ ಮೇ ಚೇಂಜ್. As the volume increase, the cost or profit may come down. But in linear programming, this is one of the limitation. We assume that all the parameters are constant. Objectives and constraint may not be linear.
ಇಟ್ ಮೀನ್ಸ್ ಆಬ್ಜೆಕ್ಟಿವ್ಸ್ ಮತ್ತು ಕನ್ಸ್ಟೆಂಟು ಮೇ ನಾಟ್ ಬಿ ಸ್ಟ್ರೈಟ್ಲಿ ರಿಲೇಟೆಡ್. ಆಬ್ಜೆಕ್ಟಿವ್ಸ್ ಬೇರೆ ಬೇರೆ ಆಗಿದ್ದಿರ್ಬೋದು ಮತ್ತು ಲಿಮಿಟೇಷನ್ಸ್ ಕೂಡ ಏನಾಗ್ಬೋದು ಆ ಆಬ್ಜೆಕ್ಟಿವ್ಸ್ಗೆ ಕನೆಕ್ಟೆಡ್ ಆಗಿಲ್ಲದೆ ಇರ್ಬೋದು. ಅದು ಒಂದು ಡಿಸಡ್ವಾಂಟೇಜ್. ನೆಕ್ಸ್ಟ್, ಇಂಟೀಜರ್ ವ್ಯಾಲ್ಯೂಸ್ ಸೊಲ್ಯೂಷನ್ ನಾಟ್ ಗ್ಯಾರಂಟೀಡ್. ಫಾರ್ ಎಕ್ಸಾಂಪಲ್, ಒಂದು ಜಾಬ್ಗೆ ಎಷ್ಟು ಜನನ ಅಸೈನ್ ಮಾಡಬೇಕು ಅಂತ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ನ ಫೈಂಡ್ ಔಟ್ ಮಾಡಿದರೆ ವಿ ಮೇ ಗೆಟ್ ಸೊಲ್ಯೂಷನ್ ಆಫ್ 2.5. ನಾವು ಯಾವುದೇ ಒಂದು ಜಾಬ್ಗೆ 2.5 ಪರ್ಸನ್ನ ಅಸೈನ್ ಮಾಡಲಿಕ್ಕಾಗಲ್ಲ. ಈದರ್ ಇಟ್ ಕ್ಯಾನ್ ಬಿ 3 ಪರ್ಸನ್ ಆರ್ 2 ಪರ್ಸನ್. ಬಟ್ ಲೀನಿಯರ್ ಪ್ರೋಗ್ರಾಮಿಂಗಲ್ಲಿ ಕೆಲವೊಮ್ಮೆ ಸೊಲ್ಯೂಷನ್ಗಳು ಡೆಸಿಮಲ್ಸಲ್ಲಿ ಬರುತ್ತೆ. ಅದು ಕೆಲವೊಮ್ಮೆ ನಮಗೆ ಅನುಕೂಲ ಆಗದೆ ಇರ್ಬೋದು. ನೆಕ್ಸ್ಟ್, ಟೈಮ್ ಆ್ಯಂಡ್ ಅನ್ಸರ್ಟನಿಟಿ ನಾಟ್ ಟೇಕನ್ ಇನ್ ಟು ಕನ್ಸಿಡರೇಷನ್. ನಾವೇನು ಮಾಡ್ತೀವಿ, ಎಲ್ಲದು ಕೂಡ ಕ್ಲಿಯರ್ ಆಗಿರುತ್ತೆ, ಇಷ್ಟೇ ಪ್ರಾಫಿಟ್ ಆಗುತ್ತೆ, ಇಷ್ಟೇ ಕಾಸ್ಟ್ ಆಗುತ್ತೆ, ಫ್ಯೂಚರಲ್ಲಿ ಇಷ್ಟೇ ಇರುತ್ತೆ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕ್ತೀವಿ. ಬಟ್ ಇಲ್ಲಿ ಟೈಮ್ ಲ್ಯಾಗ್ ಆದಂಗೆ ಕೆಲವೊಂದು ಫ್ಯಾಕ್ಟರ್ಗಳು ಚೇಂಜ್ ಆಗ್ಬೋದು. ಮತ್ತು ಬಿಸ್ನೆಸ್ಸಲ್ಲಿ ಯಾವಾಗಲೂ ಕೂಡ ಅನ್ಸರ್ಟನಿಟಿ ಇರುತ್ತೆ. ಫ್ಯೂಚರಲ್ಲಿ ಏನಾಗ್ಬೋದು, ಕೆಲವೊಂದು ಪ್ರಾಡಕ್ಟ್ಗಳ ಪ್ರೈಸ್ ಜಾಸ್ತಿ ಆಗ್ಬೋದು, ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಅದರಿಂದ ನಮ್ಮ ಮಾಡೆಲ್ ಮೇಲೂ ಕೂಡ ಎಫೆಕ್ಟ್ ಆಗ್ಬೋದು. ನಾವು ತಗೊಳ್ಳೋ ಡಿಸಿಷನ್ನಿಂದ ನಮಗೆ ಪ್ರಾಫಿಟ್ ಜಾಸ್ತಿ ಆಗದೆ ಇರ್ಬೋದು ಅಥವಾ ಕಾಸ್ಟ್ ಕಡಿಮೆ ಆಗದೆ ಇರ್ಬೋದು ಅಥವಾ ಕಾಸ್ಟ್ ಜಾಸ್ತಿ ಕೂಡ ಆಗ್ಬೋದು ಬಿಕಾಸ್ ಆಫ್ ಅನ್ಸರ್ಟನಿಟಿ ಇನ್ವಾಲ್ವ್ಡ್ ಇನ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್, ಲೀನಿಯರ್ ಪ್ರೋಗ್ರಾಮಿಂಗ್ ಡೀಲ್ಸ್ ವಿತ್ ಓನ್ಲಿ ಸಿಂಗಲ್ ಆಬ್ಜೆಕ್ಟಿವ್. ನಮಗೆ ಬಿಸ್ನೆಸ್ಸಲ್ಲಿ ಆಬ್ಜೆಕ್ಟಿವ್ಸ್ ಏನಾಗಿರುತ್ತೆ, ಆವಾಗಲೂ ಒಂದೇ ಆಬ್ಜೆಕ್ಟಿವ್ ಆಗಿರೋದಿಲ್ಲ. ದಟ್ ಈಸ್ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಆರ್ ಮಿನಿಮೈಸೇಷನ್ ಆಫ್ ಕಾಸ್ಟ್. ಇದ್ರ ಮೇಲೆ ಲೀನಿಯರ್ ಪ್ರೋಗ್ರಾಮಿಂಗ್ ಡೀಲ್ ಮಾಡುತ್ತೆ. ಸಮ್ಟೈಮ್ಸ್ ಏನು ಮಾಡ್ಬೋದು, ನಮ್ಮ ಬಿಸ್ನೆಸ್ ಆಬ್ಜೆಕ್ಟಿವ್ ಮೇ ಬಿ ಡಿಫ್ರೆಂಟ್ ಫ್ರಮ್ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಆರ್ ಮಿನಿಮೈಸೇಷನ್ ಆಫ್ ಕಾಸ್ಟ್. ಕೆಲವೊಮ್ಮೆ ಮಾರ್ಕೆಟಲ್ಲಿ ಹೊಸ ಪ್ರಾಡಕ್ಟ್ ಬಂದಾಗ ಏನಾಗ್ಬೋದು, ಅದರ ಆಬ್ಜೆಕ್ಟಿವ್ ಮೇ ನಾಟ್ ಬಿ ಮೇಕಿಂಗ್ ಪ್ರಾಫಿಟ್, ಜಸ್ಟ್ ಟು ಪೆನಿಟ್ರೇಟ್ ಇನ್ ಟು ದ ಮಾರ್ಕೆಟ್ ಎಂಟ್ರಿ ಆಗಬೇಕು, ಮಾರ್ಕೆಟ್ ಶೇರ್ನ ಪಡಿಬೇಕು ಅನ್ನೋದು ಅದರದ್ದು ಉದ್ದೇಶ ಆಗಿದ್ದಿರ್ಬೋದು. ಆ ಥರ ಸಂದರ್ಭದಲ್ಲಿ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಕೊಡುವಂಥ ಸೊಲ್ಯೂಷನ್ನು ಇರ್ರಿಲೆವೆಂಟ್ ಆಗುತ್ತೆ. These are all the limitation of linear programming. Now let us conclude what we have learned today. Linear program may be defined as a mathematical techniques which deals with maximization or minimization of objective function. Linear program ಅಂತಂದ್ರೆ it's a mathematical technique which deals with maximization or minimization of objective function. That is profit ನ maximization ಆದ್ರೂ ಮಾಡ್ಬೋದು ಅಥವಾ ಕಾಸ್ಟ್ ಮಿನಿಮೈಸೇಷನ್ ಅನ್ನಾದ್ರೂ ನಾವು ಮಾಡ್ಬೋದು ಅಂಡರ್ ಗಿವನ್ ಸೆಟ್ ಆಫ್ ಕನ್ಸ್ಟ್ರೆಂಟ್. ಅದರಲ್ಲಿ ಏನಿರುತ್ತೆ, ಕನ್ಸ್ಟ್ರೆಂಟ್ಸ್ ಇರುತ್ತೆ, ಲಿಮಿಟೇಷನ್ ಆಫ್ ರಿಸೋರ್ಸಸ್ ಇರುತ್ತೆ, ವೇರ್ ಬೋತ್ ಆಬ್ಜೆಕ್ಟಿವ್ ಅಂಡ್ ಕನ್ಸ್ಟ್ರೆಂಟ್ ಆರ್ ಕೇಪಬಲ್ ಆಫ್ ಬೀಯಿಂಗ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಲೀನಿಯರ್ ಈಕ್ವೇಷನ್. ಆಬ್ಜೆಕ್ಟಿವ್ಸ್ನ ಮತ್ತು ನಾವು ಕನ್ಸ್ಟ್ರೆಂಟ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತಂದರೆ ಲೀನಿಯರ್ ಈಕ್ವೇಷನ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋ ಅಸಂಪ್ಷನ್ ಮೇಲೆ ನಾವು ಈ ಲೀನಿಯರ್ ಪ್ರೋಗ್ರಾಮಿಂಗ್ನ ನಾವು ಸ್ಟಡಿ ಮಾಡ್ತೀವಿ. ಇದುವರೆಗೂ ಲೀನಿಯರ್ ಪ್ರೋಗ್ರಾಮಿಂಗ್ ಏನು ಅಂತ ಹೇಳ್ಬಿಟ್ಟು ಬೇಸಿಕ್ಸ್ನ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತಂದ್ರೆ ಏನು, ಅದನ್ನು ಹೇಗೆ ಸಾಲ್ವ್ ಮಾಡೋದು, ಪ್ರಾಕ್ಟಿಕಲ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋದ್ರ ಮೂಲಕ ಲೀನಿಯರ್ ಪ್ರೋಗ್ರಾಮಿಂಗ್ನ ನಾವು ಸ್ಟಡಿ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.